ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭನ ಪದದಲ್ಲಿ 43ನೇದು. ಆಕಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಭುವನವೆಲ್ಲವ ತೋರಿದುದಲ್ಲವೇ ಆ ವಿಷ್ಣು ಗರ್ಭದೊಳಗಡಗುವನೆ. ಒಂದು ದಿವಸ ಯಶೋದೆ ಪುಟ್ಟ ಕೃಷ್ಣನನ್ನು ತೊಡೆಯಲ್ಲಿಟ್ಟುಕೊಂಡು ತೊಡೆಯಲ್ಲಿ ಮಲಗಿಸಿಕೊಂಡು ಹಾಲು ಕುಡಿಸ್ತಾಯಿದ್ಲು. ಹಾಲು ಕುಡಿಯುವಷ್ಟರಲ್ಲಿ ಕೃಷ್ಣನಿಗೆ ನಿದ್ದೆ ಬಂದಿದೆ. ತನ್ನ ಮಗು ಅಂತ ಹೇಳಿ ಮೋಹದಿಂದ ಅವನ ಮುಖವನ್ನು ಯಶೋಧ ಮುದ್ದಿಸ್ತಾಳೆ. ಆಗ ಕೃಷ್ಣ ಎಚ್ಚೆತ್ತು ಆಕಳಿಸ್ತಾನೆ. ಆಗ ಆ ಕೃಷ್ಣನ ಪುಟ್ಟ ಬಾಯಿಯೊಳಗೆ ಸಮಸ್ತ ಪ್ರಪಂಚವನ್ನು ಕಂಡು ಯಶೋದೆ ಬೆಚ್ಚಿ ಬೀಳ್ತಾಳಂತೆ. ಅಂತಹ ವಿಶ್ವಂಭರನಾದ ಪರಮಾತ್ಮ ತಾಯಿ ದೇವಕಿಯ ಗರ್ಭದಲ್ಲಿ 9 ತಿಂಗಳು ಬೆಳೆದಾನೆ ಅನ್ನುವುದು, ಗರ್ಭದಲ್ಲಿ ಆಗ ಸಣ್ಣ ರೂಪದಿಂದ ಇದ್ದಾನೆ ಎನ್ನುವುದು ಸರಿಯೇ ಅಂತ ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಭಾಗವತದಲ್ಲಿ ಬಂದಿದೆ, ಪೀತಪ್ರಾಯಸ್ಯ ಜನನೀ ಸುತಸ್ಯ ರುಚಿರಸ್ಮಿತಂ ಮುಖಲಾಲಯತಿ ಯಜೃಂಭತೋಸ್ಯ ವದನೆ ಭುವನಾನಿ ಗೋಪಿ ಸಂವೀಕ್ಷ ಸಂಕಿತಮನಾಃ ಪ್ರತಿಬೋಧಿತಸ್ಯ. ಕೃಷ್ಣ ನಿದ್ದೆ ಆಯಾಸದಿಂದ ಆಕಳಿಸಂತೆ ಹಾಗೆ ಮಾಡುತ್ತಿರುವಾಗಲೂ ವಾಸ್ತವದಲ್ಲಿ ತನ್ನೊಳಗೆ ಇಡೀ ಬ್ರಹ್ಮಾಂಡವನ್ನೇ ಇಟ್ಟುಕೊಂಡ ವಿಶ್ವಂಭರ ಆಗಿದ್ದೇನೆ ಅಂತ ಹೇಳಿದ ಮೇಲೆ ಆಯಾಸ ಹೇಗೆ ನಟನೆಯೋ ಹಾಗೆ ಗರ್ಭವಾಸವು ನಟನೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ತನ್ನ ಮಗ ಎಂಬ ಮೋಹ ಯಶೋದೆಗೆ ಕಳೆಯಲಿ ಅಂತ ಹೇಳಿಯೇ ತಾನು ಯಶೋದೆಯ ಮಗನಲ್ಲ, ಜಗತ್ತಿಗೆ ತಂದೆ ಅಂತ ತಿಳಿಸಲು ಶ್ರೀಕೃಷ್ಣ ವಿಶ್ವರೂಪವನ್ನು ತೋರಿಸಿದ್ದಾನೆ. ಅಂತಹ ಮಹಾವಿಷ್ಣು ಗರ್ಭದೊಳಗಿರ್ತಾನೇನು? ಅದಕ್ಕೆ ಹೇಳಿದ್ರು ವಿಷ್ಣು ಗರ್ಭದೊಳಗೆ ಅಡಗುವನೇ. ಹಿಂದಿನ ಪದ್ಯದಲ್ಲಿ ಶ್ರೀಕೃಷ್ಣ ಲಯಕಾಲದಲ್ಲಿ ಲೋಕವನ್ನೇ ನುಂಗುವ ಬೃಹತ್ ಕಾಯದವನು ತನ್ನ ಗರ್ಭದಲ್ಲಿ ಹೇಗೆ ಅಡಗಿರಬಲ್ಲನೆಂದು ದೇವಕ್ಕೆ ಹೇಳಿದಳೆಂದಿದೆ. ಆಯಾ ಶರೀರ ಬಂದಾಗ ಆಯಾ ಆಕಾರ, ಮುಕ್ತಿಯಲ್ಲೇ ಚರ್ಮ ಶರೀರದ ಆಕಾರ, ಸಂಸಾರದಲ್ಲಿ ಶರೀರ ಪ್ರಯುಕ್ತ ಆತ್ಮನಿಗೆ ಬೇರೆ ಬೇರೆ ಆಕಾರವಿರೋದ್ರಿಂದ ಕೃಷ್ಣನಿಗೂ ಲಯಮೂರ್ತಿಯ ಆಕಾರ ಲಯಕಾಲದಲ್ಲಿಯೂ ಇದ್ದರೂ ಸೃಷ್ಟಿಕಾಲದಲ್ಲಿ ರಾಮಕೃಷ್ಣಾದಿ ಅವತಾರಗಳಲ್ಲಿ ಸಣ್ಣ ರೂಪ ಬರಬಹುದು, ಗರ್ಭವಾಸ ಅಸಂಭವೇನಲ್ಲ ಅಂತ ಹೇಳ್ತಾರೆ. ಈ ಆಕ್ಷೇಪಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ವಿಷ್ಣು ಮತ್ತು ದೇವ ಅನ್ನುವ ಪದದಲ್ಲಿಯೇ ಸೂಚಿತವಾಗಿದೆ. ವಿಷ್ಣು ಅಂತಂದರೆ ಸರ್ವತ್ರ ವ್ಯಾಪ್ತನಾದವ, ದೇವ ಅಂದರೆ ಲೀಲೆಗಳನ್ನು ತೋರಿಸುವವ. ದೊಡ್ಡ ಶರೀರ ಬಂದಾಗ ಮಾತ್ರ ವಿಷ್ಣು ದೊಡ್ಡವನಾಗ್ತಾನೆ ಅನ್ನೋದು ಸರಿಯಲ್ಲ. ಪುಟ್ಟದಾದ ಕೃಷ್ಣ ಶರೀರದಲ್ಲಿಯೂ ಆತ ವಿಶ್ವರೂಪ ದರ್ಶನ ಮಾಡಿಸಿ ವಿಷ್ಣು ತಾನೆಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಪುಟ್ಟ ಬಾಯಿಯೊಳಗೆ ವಿಶ್ವವೇ ಇರಬೇಕೆಂದರೆ ವಿಶ್ವ ಚಿಕ್ಕದಾಗುತ್ತೇನೋ? ಬಾಯೇ ದೊಡ್ಡದಾಗಬೇಕು. ಅಣೋರಣೀಯಾನ್ ಮಹತೋ ಮಹಿಯಾನ್ ಆಗಬೇಕು. ಇದೇ ಪರಮಾತ್ಮನ ಲೀಲೆ. ಅಚಿಂತ್ಯ ಶಕ್ತಿಯಿಂದ ವಿಶ್ವಂಭರನೇ
ಶಿಶುವಿನಂತೆ ಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಜೀವರು ಸಣ್ಣ ಗಾತ್ರದವರು, ಆದ್ದರಿಂದ ಅವರು ಸಣ್ಣವರಾದ್ದರಿಂದ ಗರ್ಭವಾಸ ಮಾಡುವವರು. ಆದರೆ ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ಇಲ್ಲ. ಪರಮಾತ್ಮ ಸಣ್ಣ ಗಾತ್ರ ಗರ್ಭವಾಸಕ್ಕಾಗಿ ಅಲ್ಲ, ಗರ್ಭವಾಸ ಮಾಡುವ ಜೀವರಲ್ಲಿ ಅಂತರ್ಯಾಮಿ ಇರುವುದಕ್ಕಾಗಿ ಆ ರೀತಿ ತಗೊಳ್ತಾನೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಆದ್ದರಿಂದ ಆ ವಿಷ್ಣು ಗರ್ಭದೊಳಗೆ ಅಡಗುವನೇ ಅಂತ ಹೇಳಿ. ಕರ್ಮ ಬಂಧನವಿಲ್ಲದಿರುವುದರಿಂದ ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಗರ್ಭವಾಸವಿಲ್ಲ. ಯಶೋದೆ ಮಡಿಲಲ್ಲಿ ಆಡುವಂತಹ ಶಿಶುರೂಪವಾಗಿಯೂ ಬಾಯಿಯೊಳಗೆ ಬ್ರಹ್ಮಾಂಡವನ್ನೇ ತೋರಿಸುವ ವಿಶ್ವರೂಪಿಯಾಗಿಯೂ ಇರುವಂತಹ ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಗರ್ಭವಾಸ ಇಲ್ಲ. ಆದ್ದರಿಂದ ಶ್ರೀಕೃಷ್ಣ ಶಿಶು ರೂಪವನ್ನು ಸ್ವೇಚ್ಛೆಯಿಂದಲೇ ತೋರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರು ಕಲ್ಪಲತೆಯಲ್ಲಿ ಹೇಳಿದ್ದಾರೆ, ಅಣುತರಮಪಿ ಯಶೋದಾದಿ ಯಶೋದಾಯಕಂ ತತ್ರೈವ ಸೃಷ್ಟೀಕೃತ ಸೋದರ ತ್ರಿವಿಷ್ಟಪಾದ್ಯಖಿಲ ವಿಷ್ಟಪಂ ಅತಯೇವ ಬೃಹತ್ತರಂ ಚ ರೂಪಂ ಬಿಭ್ರತ್. ಕೃಷ್ಣನನ್ನು ಮಗನೆಂದು ಲಾಲಿಸಿದಂತಹ ಯಶೋದೆಯಂಥ ಪುಣ್ಯಾತ್ಮಳನ್ನೇ ಪಡೆದ ಕುಲವೆಂದು ಕುಲಕ್ಕೆ ಯಶಸ್ಸನ್ನು ಕೊಡುವ ಯಶೋದೆಗೆ ಅಂತಹ ಯಶಸ್ಸನ್ನು ಕೊಡಲೆಂದೇ ದೇವದೇವನಾಗಿರುವಂತಹ ಪರಮಾತ್ಮ ಇಲ್ಲಿ ಲೀಲಾಶಿರೂಪವನ್ನು ಧರಿಸಿದ್ದಾನೆ. ಶಿಶುರೂಪ ಇದೆ ಎಂದ ಮಾತ್ರಕ್ಕೆ ಗರ್ಭವಾಸವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ದೇವತೆಗಳು, ಗರ್ಭಸ್ತುತಿ ಮಾಡುವ ಕಾಲದಲ್ಲಿ ಆತ ಗರ್ಭದಲ್ಲಿದ್ದು ನಿಜವೇ, ಆದರೆ ವಿಷ್ಣು ಎಲ್ಲೆಡೆ ಇರುವಂತೆಯೇ ಎಲ್ಲ ಕಡೆ ಇರುವಂತೆ ಗರ್ಭದಲ್ಲಿಯೂ ಇದ್ದಾನಷ್ಟೆ. ಆ ವಿಷ್ಣು ಗರ್ಭದಲ್ಲಿ ಅಡಗುವನೇ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟೆಯ ಜಾಂಡವ, ಅಣುರೇಣು ಕೋಪದಲೆ ಆಳ್ದ ಶ್ರೀಹರಿಯ ಜನನಿ ಜಠರವು ಒಳಗೊಂಬುದೇ. ಒಂದು ಆನೆಯನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಅಡಗಿಸ್ಲಿಕ್ಕಾಗತ್ತೇನೋ? ಅನೇಕ ಕೋಟಿ ಬ್ರಹ್ಮಾಂಡವನ್ನು ಅಣುವಾದ ರೋಮಕೂಪದಲ್ಲಿಟ್ಟುಕೊಂಡು ಆಳಿದವ ನಮ್ಮ ಪರಮಾತ್ಮ ಶ್ರೀಹರಿ. ಅವನನ್ನು ತಾಯಿಯು ತನ್ನ ಹೊಟ್ಟೆಯಲ್ಲಿ ಜಠರ ಒಳಗೊಳ್ಳುವುದೇ ಅಂತ ಹೇಳ್ತಾರೆ. ಒಳಕೊಳ್ಳುವುದೇನು? ಆದ್ದರಿಂದ ಪರಮಾತ್ಮನಿಗೆ ಗರ್ಭವಾಸ ಇಲ್ಲ ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಅವನಿಗೆ ಎಂದೂ ಯಾವ ಕಾಲಕ್ಕೂ ಗರ್ಭವಾಸವಿಲ್ಲ. ಹಿಂದಿನ ನುಡಿಯಲ್ಲಿ ಕೃಷ್ಣ ಒಮ್ಮೆ ಆಕಳಿಸಿದಾಗ ತಾಯಿ ಯಶೋದಾದೇವಿ ಅವನ ಬಾಯಿಯೊಳಗೆ ಬ್ರಹ್ಮಾಂಡವನ್ನೇ ಕಂಡಳು ಅಂತ ಬಂದಿದೆ. ಯಕ್ಷಾನುರೂಪೋ ಬಲಿಹೇ, ಬ್ರಹ್ಮಾಂಡವನ್ನು ನುಂಗುವ ಕೃಷ್ಣನ ಬಾಯಿ ಬ್ರಹ್ಮಾಂಡಕ್ಕಿಂತ ಎಷ್ಟೋ ಪಾಲು ದೊಡ್ಡದಾಗಿರಬೇಕು. ಇಂತಹ ಶ್ರೀಕೃಷ್ಣ ತಾಯಿಯ ಗರ್ಭದಲ್ಲಿ ಅಡಗಲಿಕ್ಕೆ ಸಾಧ್ಯ ಇದೆಯೇನೋ? ಅಡಗ್ತಾನೇನೋ? ಅದಕ್ಕೆ ಅಡಗುವನೇ ಅಂತ ಹೇಳಿದ್ದಾರೆ. ಈಗ ಈ ನುಡಿಯಲ್ಲಿ ಕೃಷ್ಣನ ಶರೀರದ ಗಾತ್ರ ಇನ್ನೂ ಕಲ್ಪನಾತೀತ ಬೆಳೆಯುತ್ತದೆ. ಅವನಲ್ಲಿ ಯಶೋದೆ ಕಂಡಂತೆ ಒಂದೇ ಬ್ರಹ್ಮಾಂಡವಲ್ಲ, ಬ್ರಹ್ಮದೇವರು ಕಂಡಂತೆ ಅನಂತ ರೋಮಕೂಪಗಳಲ್ಲಿ ಒಂದೊಂದರಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳೇ ನೆಲೆಸಿವೆ. ಅದನ್ನು ಭಾಗವತ ಹೇಳುತ್ತೆ. ಪರಮಾಣುವತ್ ಲಕ್ಷಂತೆ ಅತರ್ಗತಾಶ್ಚಾನ್ಯೇ ಕೋಟಿಶೋ ರಾಶಯ. ವಾದಿರಾಜರು ರುಕ್ಮಿಣೀಶ ವಿಜಲಿ ಇದನ್ನೇ ಹೇಳಿದ್ದಾರೆ. ಯದ್ರೋಮಕೂಪಮಪಿ ಪೂರಯಿತುಂ ನ ಶೇಕುಃ
ಬ್ರಹ್ಮಾಂಡ ಖರ್ಪರ ಶತಾಯುತ ಕೋಟಿಯೋಪಿ. ಒಂದು ರೋಮಕೂಪದಲ್ಲಿ ಪರಮಾತ್ಮ ಸಾವಿರಾರು ಕೋಟಿ ಬ್ರಹ್ಮಾಂಡಗಳನ್ನು ಇಟ್ಟರೂ ಅದು ಪೂರ್ತಿಯಾಗಿ ತುಂಬೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದು ರೋಮಕೂಪವೇ ಗಾತ್ರದಲ್ಲಿ ಅನಂತ ಬ್ರಹ್ಮಾಂಡಗಳನ್ನು ಮೀರಿಸಿದೆ ಎಂದ ಮೇಲೆ ಅವನ ಪರಮಾತ್ಮನ ಇಡೀ ಶರೀರದ ಗಾತ್ರ ಎಷ್ಟಿರ್ಬೋದು? ಅಂತಹ ಬೃಹದ್ ಗಾತ್ರನಾದವನಾದ ಶ್ರೀಕೃಷ್ಣನನ್ನು ಜನನಿಯು ಗರ್ಭ ಒಳಗೊಂಡೀತೆ ಅಂತ ಕೇಳ್ತಾ ಇದ್ದಾರೆ. ಏಕೆಂದರೆ ಒಂದು ಆನೆಯನ್ನು ನಾವು ನಮ್ಮ ಅಳತೆ ಪಾತ್ರೆಯಲ್ಲಿ ಹಿಡಿದಿಡಲಿಕ್ಕಾಗೋದಿಲ್ಲ. ಅನಂತ ಬ್ರಹ್ಮಾಂಡಾಧರ ರೂಪನಾಗಿರುವಂತಹ ವಿರಾಟ್ ರೂಪನಾಗಿರುವಂತಹ ಪರಮಾತ್ಮನನ್ನು ಯಾವ ಜನನಿಯ ಜಠರ ಒಳಗೊಂಡಿತು ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಇಲ್ಲೇನು ಹೇಳಬೇಕಾಗಿದೆ ಅಂದರೆ, ವಸ್ತುತಃ ಒಂದು ಕಾಲದಲ್ಲಿ ಒಂದು ಬ್ರಹ್ಮಾಂಡವನ್ನು ಮಾತ್ರ ಪರಮಾತ್ಮ ಸೃಷ್ಟಿಸುತ್ತಾನೆ, ರಕ್ಷಿಸುತ್ತಾನೆ. ಹೊರತು ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಏಕಕಾಲದಲ್ಲಿ ಎಂದೂ ಸೃಷ್ಟಿಸುವುದಿಲ್ಲ, ರಕ್ಷಿಸುವುದಿಲ್ಲ. ಶಕ್ತಿ ಇದ್ದರೂ ಆತ ಹಾಗೆ ಮಾಡುವುದಿಲ್ಲ, ಅದು ಅವನ ಸಂಕಲ್ಪ. ಅದನ್ನೇ ಪ್ರಕಾಶ ಸಂಹಿತೆಯಲ್ಲಿ ಹೇಳ್ತಾ ಇದ್ದಾರೆ. ಏಕಸ್ಮಿನ್ ಪರಾಕಾಲೇತು ಏಕಮಂಡಂ ಜಗದ್ಗುರು ದಶಾವರಣ ಸಂಯುಕ್ತಂ ಸೃಜತ್ಯವತಿ ಹಂತ್ಯಜಃ ನೈಕದಾಜಾಂಡ ಬಹುಲಂ ಸೃಷ್ಟುಮಿಚ್ಛತಿ ಕೇಶವಃ. ಹಾಗಾದರೆ ಭಾಗವತದಲ್ಲಿ ಕೋಟಿಗಟ್ಟಲೆ ಬ್ರಹ್ಮಾಂಡ ರಾಶಿಗಳೇ ಪರಮಾತ್ಮನಲ್ಲಿ ಕಾಡುತ್ತಿವೆ. ಲಕ್ಷಂತೆ ಅಂತರ್ಗತಾಶ್ಚಾನ್ಯೇ ಕೋಟೀಶೋ ಹೆಂಡರಾಶಯಃ. ಹೇಗೆ ಇದು ಸಮರ್ಥ ಆಗುತ್ತೆ ಅಂತಂದರೆ, ಇದು ಬ್ರಹ್ಮದೇವರ ಮಾತು. ಕೋಟಿಗಟ್ಟಲೆ ಬ್ರಹ್ಮಾಂಡ ರಾಶಿಗಳು ಅವನ ಕಣ್ಣಿಗೆ ಕಂಡು ಬಂದುದು ಅದು ಭ್ರಮೆಯಲ್ಲ. ಬ್ರಹ್ಮದೇವರು ಸರ್ವಜ್ಞರು, ಭ್ರಮೆಯೇ ಇಲ್ಲದವರು. ಈ ಸಮಸ್ಯೆಯನ್ನು ಶ್ರೀಮದಾಚಾರ್ಯರು ಹೀಗೆ ಹೇಳ್ತಾರೆ, ಪರಿಹಾರ ಮಾಡಿದ್ದಾರೆ. ಪರಮಾತ್ಮನ ಅವಯವಗಳಲ್ಲಿ ಪರಸ್ಪರ ಭೇದ ವ್ಯತ್ಯಾಸಗಳಿಲ್ಲ. ಒಂದು ರೋಮಕೂಪ ಬ್ರಹ್ಮಾಂಡಕ್ಕೆ ಆಶ್ರಯವೆನಿಸಿದೆ ಎಂದರೆ ಅನಂತವಾದ ಇತರ ರೋಮಕೂಪಗಳು ಬ್ರಹ್ಮಾಂಡಾಧಾರವಾಗಿರಬೇಕು. ಇದರಿಂದ ಗೊತ್ತಾಗುತ್ತೆ ಬ್ರಹ್ಮಾಂಡವೇ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಅನಂತವಾಗ್ತಾ ಇದೆ ಅಂತ ಹೇಳಬೇಕು. ರಾವಣ ಸೀತೆಯನ್ನು ಅಪಹರಿಸುವ ಕಾಲದಲ್ಲಿ ಆಕೆಯ ವಸ್ತ್ರಾಭರಣಗಳು ಪ್ರತಿಯೊಂದು ಎರಡಾಗಿ, ಒಂದು ನಿಜ ಸೀತೆಯಲ್ಲಿಯೂ ಇನ್ನೊಂದು ಸೀತಾಕೃತಿಯಲ್ಲಿದ್ದುದು ಕಂಡುಬಂದಿದೆ. ಅರ್ಜುನ ಇಂದ್ರಕೀಲ ಪರ್ವತದಲ್ಲಿ ಶಿವಲಿಂಗದ ಮೇಲಿರಿಸಿದ ಹೂಗಳು ಕಿರಾತರೂಪಿ ಶಿವನ ತಲೆಯ ಮೇಲೆಯೂ ಕಂಡುಬಂದುದಿದೆ. ಅನೇಕ ಕನ್ನಡಿಗಳಲ್ಲಿ ಒಂದು ವಸ್ತು ಅನೇಕವಾಗಿ ಪ್ರತಿಫಲಿಸುವುದನ್ನು ಕಾಣ್ತೇವೆ. ಇಲ್ಲಿ ಪ್ರತಿಬಿಂಬ ವಸ್ತುತಃ ಒಂದಲ್ಲ, ಅನೇಕ ಇವೆ. ಆದರೆ ಅನೇಕ ರೋಮಕೂಪಗಳಲ್ಲಿ ಅನೇಕವಾಗಿ ಕಂಡುಬಂದ ಬ್ರಹ್ಮಾಂಡಗಳು ಮಾತ್ರ ವಸ್ತುತಃ ಒಂದೇ. ಅಂದರೆ ಅನೇಕವಾಗಿ ಕಂಡುಬಂದಿದ್ದು ಭ್ರಮೆ ಎಂದಲ್ಲ, ಪರಮಾತ್ಮನ ಸಾಮರ್ಥ್ಯದಿಂದ ಒಂದು ಬ್ರಹ್ಮಾಂಡವೇ ಅನೇಕವಾಗಿದೆ. ಶ್ರೀಮದಾಚಾರ್ಯರು ಹೇಳ್ತಾರೆ ಬ್ರಹ್ಮತರ್ಕದಲ್ಲಿ, ಅಸ್ಯೈವ ದೇವಕಾಯೇಷು ಪ್ರತಿಚ ದರ್ಶನಾತ್ ವಿಷ್ಣು ಸಾಮರ್ಥ್ಯತೋಡಾನಾಂ ಬಹುತ್ವಂ ನಾಣ್ಯತೋ ಭವೇತ್. ಈ ರೀತಿಯಾಗಿ ಒಂದೇ ಬ್ರಹ್ಮಾಂಡವೇ ಪರಮಾತ್ಮನ ಸಾಮರ್ಥ್ಯದಿಂದ ಅನೇಕವೆನಿಸಿತು ಹೊರತು ಅನೇಕ ಬ್ರಹ್ಮಾಂಡಗಳು ಪ್ರತ್ಯೇಕವಾಗಿಲ್ಲ. ಅನೇಕ ಕೋಟಿ ಅಜಾಂಡವ ಅಣುರೋಮ ಕೂಪದಲ್ಲಿ ಅದು ಸರಿಯಾಗಿದೆ. ಅಜಾಂಡವ ಅಂದರೆ ಸಾಕಾಗಿತ್ತು. ಅನೇಕ ಕೋಟಿ ಎಂಬ ಶಬ್ದ ವ್ಯರ್ಥ ಅಂತಂದರೆ ಹಾಗಲ್ಲ. ಒಂದು ಬ್ರಹ್ಮಾಂಡವನ್ನು ಒಂದು ರೋಮಕೂಪದಲ್ಲಿ
ಪರಮಾತ್ಮ ಹೊತ್ತರು ಅದನ್ನೇ ಅನೇಕವಾಗಿಸಿ ಎಲ್ಲ ರೋಮಕೋಪಗಳಲ್ಲಿ ಹೊತ್ತರು ಶರೀರದ ಗಾತ್ರದಲ್ಲಿ ವ್ಯತ್ಯಾಸ ಉಂಟಾಗಲಾರದು ಎಂಬ ಆಕ್ಷೇಪ ಬರ್ಬೋದು. ಅದರಿಂದ ವಾದ್ಯರಾಜರು ಶ್ರೀಹರಿಗೆ ಗರ್ಭವಾಸವಿಲ್ಲ ಎನ್ನಲು ಹೇಳ್ತಾ ಇದ್ದಾರೆ ಬೇರೆ ಯುಕ್ತಿಯನ್ನು. ಲೋಕದಲ್ಲಿ ಆನೆಯನ್ನು ಒಂದು ಸಣ್ಣ ಅಳತೆ ಪಾತ್ರೆಯೊಳಗೆ ಹಿಡಿಲಿಕ್ಕಾಗೋದಿಲ್ಲ. ಆದರೆ ಪರಮಾತ್ಮ ತನ್ನ ಅಚಿಂತ್ಯ ಶಕ್ತಿಯಿಂದ ಅಂಥ ಕೆಲಸವನ್ನು ಮಾಡ್ತಾಯಿದ್ದ. ಒಂದು ಬ್ರಹ್ಮಾಂಡವನ್ನೇ ಅದನ್ನು ಅನೇಕ ಕೋಟಿಯನ್ನಾಗಿ ಮಾಡಿ ತನ್ನ ಅಣು ರೋಮಕೂಪದಲ್ಲಿ ಅದನ್ನು ಅಂದರೆ ತನ್ನ ಅತಿ ಮಹತ್ತಾದ ಶರೀರಕ್ಕೆ ಹೋಲಿಸಿದಾಗ ಅಣು ಅನ್ನಬಹುದಾದ ವಸ್ತುತಃ ನಮ್ಮ ಕಲ್ಪನೆಗೆ ಮೀರಿದ ಬೃಹದ್ಗಾತ್ರದ ಮಹಾರೋಮಕೂಪಗಳಲ್ಲೆಲ್ಲ ಧರಿಸುತ್ತಾನೆ. ಇಂತಹ ಅಚಿಂತ್ಯ ಶಕ್ತಿಯುಳ್ಳಂತಹ ಪರಮಾತ್ಮನಿಗೆ ಗರ್ಭವಾಸದ ದುಃಖ ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಭಾಗವತ ಹೇಳಿದೆ ಪರಮಾಣುವತ್ ಲಕ್ಷ್ಯತೆ ಹೇಳುವಂತೆ ಮಹತ್ತಾದ ಬ್ರಹ್ಮಾಂಡವೇ ಬ್ರಹ್ಮದೇವರಿಗೆ ಪರಮಾಣುವಿನಂತೆ ಕಂಡು ಬಂದಿದೆ ಎಂದ ಮೇಲೆ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಒಂದು ಬ್ರಹ್ಮಾಂಡ ಅನೇಕವಾದಂತೆ ಮಹತ್ತಾದ ಬ್ರಹ್ಮಾಂಡವು ಅಣುವಾಗ್ತಾ ಇದೆ ಅಂತ ಅಂದ್ಕೋಬೇಕು. ಪರಮಾತ್ಮನ ಬೃಹತ್ ಗಾತ್ರಕ್ಕೆ ಹೋಲಿಸಿದಾಗ ಬ್ರಹ್ಮಾಂಡ ಕೇವಲ ಪರಮಾಣು ಎಂಬ ವಿವರಣೆ ಜೊತೆಗೆ ಮಹತ್ತಾದ ಬ್ರಹ್ಮಾಂಡವು ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ವಸ್ತುತಃ ಅಣುವೇ ಆಗಿದೆ ಅಂತನ್ನುವ ತಿಳ್ಕೋಬೇಕು. ಸೂನೋ ಸ್ತನೌ ವೀಕ್ಷ ವಿದಾರಿ ತಾಸ್ಯೆ ವ್ರಜಂ ಸಹಾತ್ಮಾನ ಮವಾಪ ಶಂಕಾಂ. ಭಾಗವತೆ ಹೇಳಿದಂತೆ ಕೃಷ್ಣ ಮಣ್ಣನ್ನು ತಿಂದು ಬಾಯಿ ತೆರೆದು ತೋರಿಸಿದಾಗ ಯಶೋದೆ ಅಲ್ಲಿ ಬ್ರಹ್ಮಾಂಡವನ್ನು ಕಂಡಳು. ಮಾತ್ರವಲ್ಲ, ಆ ಯಶೋದೆ ಆ ಬ್ರಹ್ಮಾಂಡದೊಳಗೆ ಗೋಕುಲ, ಅದರಲ್ಲಿ ತಾನು ತನ್ನ ಮುಂದೆ ಬಾಯಿ ತೆರೆದು ನಿಂತ ಕೃಷ್ಣ, ಅವನ ಬಾಯಲ್ಲಿ ತಿರುಗಿ ಬ್ರಹ್ಮಾಂಡ, ಅದರೊಳಗೆ ಗೋಕುಲ, ಅದರಲ್ಲಿ ತಾನು ಹೀಗೆ ಒಂದರೊಳಗದಂತೆ ಅನಂತಾನಂತ ಬ್ರಹ್ಮಾಂಡಗಳನ್ನು ಕಂಡಳೆಂದ ಮೇಲೆ ಆ ಬ್ರಹ್ಮಾಂಡಗಳೆಲ್ಲ ಒಂದಕ್ಕಿಂತ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುವಿಗಿಂತ ಸೂಕ್ಷ್ಮವಾಗಿರಬೇಕಲ್ಲೇನು? ಈ ಯಶೋದೆಯ ಪ್ರತ್ಯಕ್ಷಾನುಭವ ಕೂಡಬೇಕಾದರೆ ಮಹತ್ತಾದ ಏಕಮಾತ್ರ ಬ್ರಹ್ಮಾಂಡವೇ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಸೂಕ್ಷ್ಮಾತಿ ಸೂಕ್ಷ್ಮ ಅನಂತಾನಂತ ಬ್ರಹ್ಮಾಂಡಗಳಾಗಿವೆ ಅಂತ ಹೇಳಬೇಕಾಗುತ್ತೆ. ಹೀಗೆ ಮಹತ್ತಾದ ಬ್ರಹ್ಮಾಂಡವನ್ನೇ ಅಣುವಾಗಿಸಬಲ್ಲ ಅಚಿಂತ್ಯ ಶಕ್ತಿಯ ಆ ಪರಮಾತ್ಮನಿಗೆ ಗರ್ಭವಾಸದ ದುಃಖ ಪರಿಹರಿಸಿಕೊಳ್ಳುವ ಶಕ್ತಿ ಇಲ್ಲೇನು? ಅಣುರೋಮ ಕೋಪದಲ್ಲಿ ಆಳ್ದ ಎಂಬ ಮಾತಿನಲ್ಲಿ ಈ ಯುಕ್ತಿಯ ಸೂಚನೆಯನ್ನು ಮಾಡಿದ್ದಾರೆ. ಶ್ರೀಹರಿ ಎಂಬ ಶಬ್ದದಿಂದಲೂ ಹೇಳ್ತಾ ಇದ್ದಾರೆ, ಭಕ್ತರ ಗರ್ಭವಾಸ ದುಃಖ ಪರಿಹರಿಸುವುದರಿಂದ ಮತ್ತು ಜನನ ಮರಣ ರೂಪ ಸಂಸಾರದಿಂದ ಉದ್ಧರಿಸುವುದರಿಂದ ಹರಿ ಎನಿಸಿದ ತಾನು ಗರ್ಭವಾಸಕ್ಕೊಳಗಾಗುವನೇ, ಜನ್ಮ ಮರಣಗಳನ್ನು ಹೊಂದುವನೇ ಅನ್ನುವ ಸೂಚನೆಯನ್ನು ಮಾಡಿದ್ದಾರೆ. ಪರಮಾತ್ಮನಿಗೆ ಗರ್ಭವಾಸ ದುಃಖ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ ಮದನನೇವನ ಕುಮಾರನು ಕದನದೇ ಕಣಗಳ ಇವನೇ ದೇಗೆ ಸೆವನೆ ಸುಧತೇರಿಗಿವ ನಿಂತು ಸಿಲುಕುವನೆ. ಆದ್ದರಿಂದ ಪರಮಾತ್ಮ ಶ್ರೀಕೃಷ್ಣ ವಿಷ್ಣು ತಾಯಿಯ ಗರ್ಭದಲ್ಲಿ ಅಡಗುವನಲ್ಲನಾದ್ದರಿಂದ ಕೃಷ್ಣನಿಗೆ ಜನ್ಮ ಎಂಬುದು ಇಲ್ಲ. ಅದೂ ಅಲ್ಲದೆ ಮದನ ಇವನ ಕುಮಾರನಾಗಿದ್ದಾನೆ. ಕೃಷ್ಣನ ಜನನಿ ಜನಕರನ್ನು ಆತ ಕಾಮ ಪರವಶನಾಗಿಸಿ ಕೃಷ್ಣನಿಗೆ ಪ್ರವೇಶ ಉಂಟು ಮಾಡುವವನಲ್ಲ.
ಕೃಷ್ಣನ ಕುಮಾರನಾದನೆಂದು ಆದ್ದರಿಂದಲೇ ಕೃಷ್ಣನಿಗೆ ಕಾಮಾಸಕ್ತಿ ಆರೋಪವು ಸುಳ್ಳು. ಕೃಷ್ಣನ ಕುಮಾರ ತನ್ನ ಪಿತನಾದ ಕೃಷ್ಣನ ಎದೆಗೆ ಬಾಣಗಳನ್ನು ಎಸೆತಾನೇನು? ಕೃಷ್ಣ ಆ ಬಾಣಗಳಿಗೆ ಬಲಿಯಾಗಿ ಸುದತಿಯರ ಮೋಹಕ್ಕೆ ಬಲಿಯಾಗ್ತಾನೇನು? ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಆದ್ದರಿಂದ ಶ್ರೀಕೃಷ್ಣ ಎಂದು ಯಾವ ಕಾಲಕ್ಕೂ ಮದನನ ಬಾಣಕ್ಕೆ, ಮೋಹಕ್ಕೆ, ಸುದತಿಯರ ಮೋಹಕ್ಕೆ ಎಂದು ಬಲಿಯಾಗುವುದಿಲ್ಲ, ಆ ಬಲೆಗೆ ಸಿಕ್ಕಾಕುವುದಿಲ್ಲ. ಆದ್ದರಿಂದಲೇ ಲಕ್ಷ್ಮೀ ಸೋಮವಾರದಲ್ಲಿ ಹಿಂದೆ ಹೇಳಿದ್ದಾರೆ, ಅಮೋಘ ವೀರ್ಯವು ಚಲಿಸಿದರೆ ಪ್ರಳಯ ಕಾಲದಲ್ಲಿ ಕುಮಾರರು ಯಾಕೆ ಜನಿಸರು? ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಅಂತಹ ಮಹಾಶಕ್ತಿಯುಳ್ಳವನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಎಂದು ಶ್ರೀಕೃಷ್ಣ ಯಾವ ಕಾಲಕ್ಕೂ ಮದನನ ಬಾಣಕ್ಕೆ ಸಿಕ್ಕಾಕೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮವೈವರ್ತಲ್ಲಿ ಹೇಳಿದ್ದಾನೆ ಕೃಷ್ಣ, ಭಾಗವತದ ಯಶೋಧ ತನಯನಲ್ಲ, ಅವನ ಮೂಲ ರೂಪವದು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಅವನು ಎಂದೂ ಯಾವ ಕಾಲಕ್ಕೂ ಮದನನ ಬಾಣಕ್ಕೆ ಸಿಲ್ಕಾಕೋದಿಲ್ಲ. ಸರ್ವಶಕ್ತನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ ಶ್ರೀಕೃಷ್ಣನ ಮುಂದೆ ಮನ್ಮಥ ಏನು ಮಾಡ್ತಾನೆ? ಮದನ ಇವನ ಕುಮಾರನು ಅಂತ ಹೇಳಿದ್ದಾರೆ. ಅಂದರೆ ಅಪ್ರಬುದ್ಧನಾದ ಬಾಲಕ. ಅವನೇನಾದರೂ ತನ್ನ ಒಬ್ಬ ಶೂರನಾದ ಬಿಲ್ಲುಗಾರನೆಂದು ಭ್ರಮಿಸಿ ಕೃಷ್ಣನನ್ನು ಎದುರಿಸಿ ಹೋದರೆ ಅವನ ಗತಿ ಏನಾದೀತು? ಭಾಗವತವೇ ಹೇಳಿದೆ, ತತ್ಸೃಷ್ಟ ಸೃಷ್ಟಿ ಸೃಷ್ಟೇಶು ಕೋ ನ ಖಂಡಿತದಿಹೇ ಪುಮಾನ್ ಋಷಿಂ ನಾರಾಯಣಮೃತೆ ಯೋಷಿನ್ಮಯೇಹಂ ಮೈಹೇಹ ಮಾಯಯ. ಕೃಷ್ಣರದೇ ಇನ್ನೊಂದು ರೂಪವಾಗಿರುವಂತಹ ಬದಿಕಾಶ್ರಮದ ನಾರಾಯಣ ಮುನಿಯ ಬಳಿಗೆ ದೇವಲೋಕದ ಎಲ್ಲ ಅಪ್ಸರಾಸ್ತ್ರೀಯರ ಜೊತೆಗೆ ಮನ್ಮಥ ಬರ್ತಾನೆ. ಬಂದು ಹೂಬಾಣವನ್ನು ಎಸಿತಾನೆ. ಆಗ ನಾರಾಯಣ ಮುನಿಯು ಒಂದಿಷ್ಟು ವಿಚಲಿತನಾಗದೆ ಒಂದು ಮುಗುಳು ನಗೆಯನ್ನು ನಕ್ಕಾಗ ಆ ನಗುವಿಗೆ ಮನ್ಮಥ ನಡಿಗೆ ಹೋಗ್ತಾನಂತೆ. ಮದನ ಕುಮಾರ ಅಂತ ಹೇಳ್ತಾರೆ. ಇಲ್ಲಿ ಎಳೆಯ ಹುಡುಗ ಅನ್ನೋದು ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀಕೃಷ್ಣ ಜಿತೇಂದ್ರಿಯನೇ ಆಗಿದ್ದಾನೆ. ಹಾಗಿದ್ದರೆ ಜಿತೇಂದ್ರನಾಗಿರುವಂತಹ ಶ್ರೀಕೃಷ್ಣ ಗೋಪಿಯರಿಗೆ ಮನಸೋತಂತೆ ವರ್ತಿಸಿದ ರಹಸ್ಯ ಏನು ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಮದನನಿವನ ಕುಮಾರನು, ತನ್ನ ಪ್ರೀತಿಯ ಮಗ ಮದನ ಅಪ್ರಬುದ್ಧನೆಂದು ಅವನ ಕೈಯಿಂದ ತನ್ನೆದೆಗೆ ಬಾಣ ಎಸೆದುಕೊಂಡು ತಾನು ಸೋತಂತೆ ನಟಿಸುತ್ತಾ ಆಟವಾಡಿದ್ದಾನಷ್ಟೆ. ಮಕ್ಕಳ ಆಟದಲ್ಲಿ ಹಿರಿಯರು ಸೋತರೆ ಚೆನ್ನ, ಆಗ ಮಕ್ಕಳಿಗೆ ಬಹಳ ಖುಷಿಯಾಗುತ್ತೆ. ಬ್ರಹ್ಮವೈವರ್ತದಲ್ಲಿ ಹೇಳ್ತಾರೆ, ಶ್ರೀಕೃಷ್ಣ ಹೀಗೆ ಆಟ ಆಡಿದ. ಬಾಣಾಶ್ಚಿಕ್ಷೇಪ ಸರ್ವಾಂಶ್ಚ ಕಾಮೋ ಬಾಣ ಪರೀಕ್ಷಯ ಸದ್ಯ ಸರ್ವೇ ಸಕಾಮಾಶ್ಚ
ಬಭೂಹುರೇಶ್ವರೇಚ್ಛಯ. ಕಾಮ ತನ್ನ ಬಾಣದ ಸಾಮರ್ಥ್ಯವನ್ನು ಪರೀಕ್ಷಿಸಲೆಂದು ಎಲ್ಲ ದೇವತೆಗಳ ಎದೆಗೂ ಅದನ್ನು ಎಸಿತಾನೆ. ಎಲ್ಲರೂ ಈಶ್ವರನ ಇಚ್ಛೆಯಿಂದ, ಪರಮಾತ್ಮನ ಇಚ್ಛೆಯಿಂದ, ಅಂದರೆ ಪರಮಾತ್ಮನಾದ ಶ್ರೀಕೃಷ್ಣನ ಇಚ್ಛೆಯಿಂದ ಕಾಮವಿಷ್ಟರಾಗ್ತಾರೆ. ಎಲ್ಲರ ನಡುವೆ ಶ್ರೀಕೃಷ್ಣನು ತಾನು ಕಾಮವಿಷ್ಟನಾದ. ಈಶ್ವರೇಚ್ಛೆಯಿಂದಲೇ ಎಂದು ನಟನೆ ತಾನೆ. ಇದು ಮದನ ತನ್ನ ಕುಮಾರನಾದುದರಿಂದ ಅವನ ಸಂತೋಷಕ್ಕಾಗಿ ಈ ರೀತಿಯಾಗಿ ಪರಮಾತ್ಮ ಮಾಡಿದ್ದಾನೆ ಅಂತ ತಿಳ್ಕೋಬೇಕು. ಆದ್ದರಿಂದ ಶ್ರೀಕೃಷ್ಣನಿಗೆ ಜನ್ಮ ಎಂಬುದು ಇಲ್ಲವೇ ಇಲ್ಲ ಎಂಬ ಅಂಶವನ್ನೇ ಹೇಳಿ ಅದೇ ನುಡಿಯಲ್ಲಿ ಕೃಷ್ಣನಿಗೆ ಕಾಮಾಸಕ್ತಿಯೂ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಮದನ ಕುಮಾರನಿವನು ಎಂಬ ಒಂದೇ ಯುಕ್ತಿಯಿಂದ ಎರಡೂ ಪ್ರಮೇಯಗಳನ್ನು ಇಲ್ಲಿ ಸಾಧಿಸ್ತಾ ಇದ್ದಾರೆ. ಇದರಿಂದ ವಾದಿರಾಜರ ಯುಕ್ತಿ ಕೌಶಲ್ಯ ನಮ್ಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಪರಮಾತ್ಮನಿಗೆ ಜನ್ಮವಿಲ್ಲ, ಮದನನಿವನ ಕುಮಾರನು ಎಂದು ಎರಡು ಬೇರೆ ಬೇರೆ ಯುಕ್ತಿಗಳಿಂದ ಒಂದು ಪ್ರಮೇಯವನ್ನು ಸಾಧಿಸುವ ಬುದ್ಧಿ ವೈಭವವನ್ನು ಇಲ್ಲಿ ವಾದಿರಾಜರು ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ಜನ್ಮವಿಲ್ಲ. ಮನ್ಮಥನೇ ಅವನ ಕುಮಾರನಾಗಿದ್ದಾನೆ. ಅಂತಹ ಪರಮಾತ್ಮ ಮಹಾಲಕ್ಷ್ಮಿಯನ್ನು ಬಿಟ್ಟು ಬೇರೆ ಯಾವ ಹೆಂಗಸರೊಳಗೂ ಇರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.